Hello students, this is the experimental setup of to find the focal length of a concave mirror. And focal length of the concave mirror I got 15 centimeter. So I kept the mirror on the 10 centimeter. See here. ಇಲ್ಲಿ ಏನು ಮಾಡಿವಿ ನಾವು ಅಂದರೆ ಮಿರರ್ನ 10 ಸೆಂಟಿಮೀಟರ್ ಮೇಲೆ ಪ್ಲೇಸ್ ಮಾಡಿವಿ. ಸೊ ಇದ್ರದ್ದು ಫೋಕಲ್ ಲೆಂತ್ 15 ಸೆಂಟಿಮೀಟರ್ ಇರೋದ್ರಿಂದ 0 to 15 ಒಳಗಡೆನೆ ನಾವು ಮಿರರ್ನ ಮೂವ್ ಮಾಡ್ಕೋಬೇಕು, ಅದಕ್ಕಿಂತ ಕ್ರಾಸ್ ಮಾಡಬಾರ್ದು. ಈಗೇನು ಮಾಡ್ತೀವಿ ನಾವಿಲ್ಲಿ ಅಂದರೆ ನೋಡಿರಿ, ಇದು ಯಾವ ಥರ ಸೆಟ್ ಮಾಡ್ಬೇಕಂದ್ರೆ ಈ ಥರ ಬರ್ಬೇಕು ಇಮೇಜ್. ಇಲ್ಲಿ ನೋಡಿರಿ, ನಾನು ಮೊಬೈಲ್ನ ರೈಟ್ ಲೆಫ್ಟ್ ಮೂವ್ ಮಾಡ್ತಾ ಇದ್ದೀನಿ. ಈ ಮಿರರ್ ಒಳಗಡೆ ಏನಾಗ್ತಾಯಿದೆ, ಅವು ಇದು ನಿಡಲ್ ಮತ್ತು ಇಮೇಜ್ ಎರಡು ಸೈಮಂಟೇನಿಯಸ್ಲಿ ಮೂವ್ ಆಗಬೇಕು. ಅರ್ಥ ಆಯ್ತಾ? ಟಿಪ್ ಟು ಟಿಪ್ ಇರಬೇಕು, ಸೈಮಂಟೇನಿಯಸ್ಲಿ ಮೂವ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದು ಎಕ್ಸ್ಪ್ಲನೇಷನ್ ಬರ್ತೈತಿ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಇದು ಇಮೇಜ್ ಆ್ಯಂಡ್ ನಿಡಲ್, ಇದ್ರ ನಡುವೆ ಏನಾದರೂ ಗ್ಯಾಪ್ ಇತ್ತಂದರೆ ಆ ಗ್ಯಾಪ್ನ ಪ್ಯಾರಲೆಕ್ಸ್ ಅಂತೇಳಿ ಕರಿತೀವಿ ನಾವು. ಆ್ಯಂಡ್ ಗ್ಯಾಪ್ ಬಿಟ್ವೀನ್ ದ ಇಮೇಜ್ ಆ್ಯಂಡ್ ನಿಡಲ್ ಈಸ್ ಕಾಲ್ಡ್ ಪ್ಯಾರಲೆಕ್ಸ್. ಸಿಯರ್ ನೋಡ್ರಿ, ಮೊಬೈಲ್ನ ರೈಟಿಗೆ ಮೂವ್ ಮಾಡ್ತೀನಿ, ಲೆಫ್ಟಿಗೆ ಮೂವ್ ಮಾಡ್ತೀನಿ. ಬಟ್ ಏನಾಗ್ತಾಯಿದೆ, ಇಮೇಜ್ ಮತ್ತು ನಿಡಲ್ ಸೈಮಂಟೇನಿಯಸ್ಲಿ ಮೂವ್ ಆಗಬೇಕು. ಈ ಥರ ಸೈಮಂಟೇನಿಯಸ್ಲಿ ಮೂವ್ ಆಗಬೇಕು. ಇದನ್ನ ಯಾವ ಥರ ಸೆಟ್ ಮಾಡ್ಕೋಬೇಕು ನಾವು ಅಂದರೆ, ಫಸ್ಟ್ ಈ ಥರ ಒಂದ್ರ ಪಕ್ಕದಲ್ಲಿ ಒಂದಿಟ್ಟ ಮೇಲೆ ಇದನ್ನ ಏನು ಮಾಡ್ಬೇಕು ನಾವು, ನಿಡಲ್ನ ಸ್ಲೋಲಿ ಮೂವ್ ಮಾಡ್ಬೇಕು ನಾವು. ಆ್ಯಂಡ್ ಸ್ಲೋಲಿ ಹಿಂದ್ಗಡೆ ತೊಗೊಂತ ಬಂದರೆ ಆ್ಯಂಡ್ ಕಿಲೋಡ್ ಈ ಥರ ಏನಾಗ್ತೈತೆ ಅಂದರೆ ಇದು ನಿಡಲ್ದು ಇಮೇಜ್ ಮಿರರ್ ಒಳಗಡೆ ಬ್ಲರ್ ಆಗ್ತೈತೆ. ಬ್ಲರ್ ಆದಮೇಲೆ ಸಿಯರ್ ವಿಲ್ ಗೆಟ್ ವರ್ಚುವಲ್ ಇಮೇಜ್. ಸಿಯರ್ ಓಕೆ, ಲೈಕ್ ದಿಸ್ ವಿ ಹ್ಯಾವ್ ಟು ಸೆಟ್ ಅಪ್ ದ ಎಕ್ಸ್ಪೆರಿಮೆಂಟ್. ಸಿಯರ್ ಸೈಮಂಟೇನಿಯಸ್ಲಿ ಏನಾಗಬೇಕು, ಇವು ಮೂವ್ ಆಗಬೇಕು. ಸಿಯರ್ ಈ ಥರ ಮೂವ್ ಆಗಬೇಕು ಇವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈ ಥರ ಬರಬಾರ್ದು. ಓಕೆನಾ? ಇಲ್ಲಿ ನೋಡ್ರಿ, ಸಿಯರ್ ದಿಸ್ ಈಸ್ ದ ಟು ಫೈಂಡ್ ದ ಫೋಕಲ್ ಲೆಂತ್ ಆಫ್ ಎ ಕಾನ್ಕೇವ್ ಮಿರರ್ ಎಕ್ಸ್ಪೆರಿಮೆಂಟ್. ಓಕೆನಾ? Here distance I got object distance is 10 centimeter and needle is 50 centimeter. See here, needle is 50 centimeter. ಇಲ್ಲಿ ಇನ್ನೂ ಒಂದು ಏನಂದರೆ, ಇದು ಮಿರರ್ನ ಆಬ್ಜೆಕ್ಟ್ ಅಂತೇಳಿ ಕನ್ಸಿಡರ್ ಮಾಡಿದರೆ ಇದು ನಿಡಲ್ ಆಗ್ತೈತಿ. ಅದೇ ಇದನ್ನು ಮಿರರ್ ಅಥವಾ ಲೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಿದರೆ ಇದು ಆಬ್ಜೆಕ್ಟ್ ಆಗ್ತೈತಿ. ಇದು ಒಂದು ಎಕ್ಸ್ಪ್ಲನೇಷನ್ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ರೀಡಿಂಗ್ಸ್ನ ನೋಟ್ ಡೌನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 10 ಸೆಂಟಿಮೀಟರ್ ಬಂದರೆ ಇಲ್ಲಿ 55 ಸೆಂಟಿಮೀಟರ್ ಬಂದೈತಿ. ನೆಕ್ಸ್ಟ್ ಏನು ಮಾಡ್ಬೇಕು ನಾವಿಲ್ಲಿ ಅಂದರೆ, 10 ಸೆಂಟಿಮೀಟ್ರ್ ಇದ್ದದನ್ನ 11 ಸೆಂಟಿಮೀಟ್ರ್ ತೊಗೊಳ್ಳೋಣ. 10 ಇದ್ದದನ್ನ 11 ಸೆಂಟಿಮೀಟರಿಗೆ ತೊಗೊಂಡ್ರೆ ಮತ್ತೆ ನೋಡ್ಬೇಕು, ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರ್ತೈತಿ. ಸ್ವಲ್ಪ